ಇದು ಸಣ್ಣ ಮರಿ ಇರುವಾಗ ತುಂಬಾ ಸೂಕ್ಷ್ಮ ಕೆಲಸ. ರಾತ್ರಿ ಹೊತ್ತು ನಿದ್ದೆ ಬಿಡಬೇಕಾಗ್ತದೆ ತುಂಬಾ. ಮತ್ತೆ ಕೋಳಿ ದೊಡ್ಡ ಹೋಗುದು ಕೂಡ ರಾತ್ರಿ ಹೊತ್ತಲ್ಲ. ಆ ಹೊತ್ತಲ್ಲಿ ನಾವು ತುಂಬಾ ಅಲರ್ಟ್ ಆಗಿರ್ಬೇಕಾಗ್ತದೆ. ಚಳಿಗಾಲದಲ್ಲಿ ಚಳಿ ತುಂಬಾ ಚಳಿ ಕೋಲ್ಡ್ ಆದ್ರೆ ಮರಿಗಳು ಒಂದರ ಮೇಲೆ ಒಂದು ಬಿದ್ದು ಸತ್ತು ಹೋಗುವ ಸಂಭವ ಜಾಸ್ತಿ ಆಗ್ತದೆ. ಆ ಹೊತ್ತಿನಲ್ಲಿ ನಾವು ತುಂಬಾ ಅಲರ್ಟ್ ಆಗಿರ್ಬೇಕಾದ್ರೆ ಎಷ್ಟು ನಾವು ಬಿಸಿ ಕೊಡ್ತೇವೆ ಅಷ್ಟು ಮರಿಗಳು ಚದುರಿ ಓಡಾಡಿದ್ರಿಂದ ಗ್ರೋತ್ ಒಳ್ಳೆದಾಗ ಹೋಗ್ಲಿಕ್ಕೆ ಪ್ರಯೋಜನ ಆಗ್ತದೆ. ನಮ್ಮದು ಒಂದು 20,000 ಬಾಯ್ಲರ್ ಕೋಳಿಯ ಮಾಂಸದ ಕೋಳಿಯ ಶೆಡ್ ಇದು. ಒಂದೊಂದು ಶೆಡ್ಡಿನಲ್ಲಿ 3,500, ಈ ಶೆಡ್ಡಲ್ಲಿ 3,500 ಹಿಡಿತದೆ. ಮೇಲ್ಗಡೆ ಇದ್ದು 3,000 ಶೆಡ್ಡು. ಇದು ಲೆಂತು ಎಷ್ಟು ಕೂಡ ಮಾಡ್ಬೋದು, ಅಗಲ ಎಷ್ಟು ಕಡಿಮೆ ಆಗ್ತದೆ ಅಷ್ಟು ಒಳ್ಳೆಯದು. ನಮ್ಮ ವರ್ಷದಲ್ಲಿ ಒಂದು 6ರಿಂದ 7 ಬ್ಯಾಚ್ ಮಾಡ್ತೇವೆ ನಾವು. ನಮಗೆ ಬೈಯರ್ ಮತ್ತು ನಾವು ಮರಿ ಮತ್ತು ಫೀಡ್ ಕಂಪನಿಯವರು ಕೊಡ್ತಾರೆ, ನಾವು ಅದರ ಮೇಂಟೆನೆನ್ಸ್ ಮಾಡಿ ರಿಟರ್ನ್ ಕೊಡೋದು. ಮಾರ್ಕೆಟಿನ ಎಲ್ಲ ಜವಾಬ್ದಾರಿ ಕೂಡ ಕಂಪನಿಯವರು ನೋಡ್ಕೊಳ್ತಾರೆ. ಸಣ್ಣದಿರುವಾಗ ಮರಿಗಳನ್ನು ಬೇಸಿಗೆ ಕಾಲದಲ್ಲಿ ಮೇಂಟೈನ್ ಮಾಡೋ ಕ್ರಮ ಬೇರೆ, ಮಳೆಗಾಲದಲ್ಲಿ ಬೇರೆ, ಚಳಿಗಾಲದಲ್ಲಿ ಬೇರೆ. ಅಂದರೆ ಬೇಸಿಗೆಯಲ್ಲಿ ಸಣ್ಣ ಮರಿಗಳಿಗೆ ತುಂಬ ಬಿಸಿ ಕೊಡಬೇಕಾಗ್ತದೆ, ತಾಪಮಾನ ಮೇಂಟೈನ್ ಮಾಡಲಿಕ್ಕೆ ಒಳ್ಳೆಯದು. ಅದೇ ಚಳಿಗಾಲದಲ್ಲಿ ತುಂಬ ಬಿಸಿ ಕೊಡಲಿಕ್ಕೆ ಹೊರಗಿನ ವಾತಾವರಣ ಕೂಡ ತುಂಬ ಕಷ್ಟ ಇರ್ತದೆ. ಆದಾಗ ನಾವು ಅದಕ್ಕೆ ಬೇಕಾದಾಗ ಡಾಮರ್ ಡಬ್ಬೆ ಒಳಗೆ ಸೌದೆ ಹಾಕಿ ಬಿಸಿ ಕೊಟ್ಟು ಬೆಂಕಿ ಹಾಕಿ ಬಿಸಿ ಕೊಡ್ತೇವೆ. ಮತ್ತು ಕರೆಂಟಿನ ಬ್ರೂಡಿಂಗ್ ವ್ಯವಸ್ಥೆ ಉಂಟು. ಮತ್ತು ಕರೆಂಟೆಲ್ಲ ಕೈ ಕೊಟ್ಟರೆ ನಾವು ಗ್ಯಾಸ್ ಬ್ರೂಡರೆಲ್ಲ ಉಂಟು, ಅದರಿಂದ ನಾವು ಬಿಸಿ ಕೊಡ್ತೇವೆ. ಬೇಸಿಗೆಯಲ್ಲಿ ಬ್ರೂಡಿಂಗ್ ಮಾಡಲಿಕ್ಕೆ ತುಂಬ ಕಷ್ಟ ಇಲ್ಲ. ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಬ್ರೂಡಿಂಗ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅಂದರೆ ಒಳಗೆ 90 ಡಿಗ್ರಿ ಫ್ಯಾರಮೀಟರ್ ಬಿಸಿ ಕೊಡಬೇಕು. ಇದು ಕಂಟಿನ್ಯೂ ಆಗಿ 6ರಿಂದ 12 ದಿವಸ ತನಕ ಬಿಸಿ ಕೊಡಬೇಕು. ಆನಂತರ ನಾವು ಎಷ್ಟು ಕೋಳಿ ದೊಡ್ಡದಾದ ಮೇಲೆ ಅದಕ್ಕೆ ಬೇಕಾದಾಗೆ ಗಾಳಿ ಮತ್ತು ಬೆಳಕು ಎಷ್ಟು ಕೊಡ್ತೇವೆ ಅಷ್ಟು ಒಳ್ಳೆಯದು. ಮರಿ ಬರುವಾಗ ನಾವು ನೆಲಕ್ಕೆಲ್ಲ ಭತ್ತದ ಚಿಪ್ಪು, ಇಲ್ಲಾಂದರೆ ತೆಂಗಿನ ನಾರಿನ ಇಲ್ಲಾಂದರೆ ಮರದ ಹುಡಿ ಇದನ್ನು ಹಾಕಿ ಮಾಡ್ತೇವೆ. ಅದನ್ನು ನಾವು 3 ದಿವಸಕ್ಕೊಮ್ಮೆ ಮೌಚೆ ಹಾಕ್ತಾಯಿದ್ದು ಅದನ್ನು ಕೋಳಿ ಗೊಬ್ಬರವಾಗಿ ಪರಿವರ್ತನೆ ಮಾಡ್ತೇವೆ. ಅದನ್ನು ನಾವು ನಮ್ಮ ತೋಟಕ್ಕೆ ಬೇಕಾದಷ್ಟು ಎಷ್ಟು ಬೇಕಷ್ಟು ಮಾಡಿ ಹೊರಗಿನವರಿಗೆ ಬೇಡಿಕೆ ತಕ್ಕಂತೆ ನಾವು ಕೊಡ್ತೇವೆ. ಒಂದು ವರ್ಷದಲ್ಲಿ 6ರಿಂದ 7 ಬ್ಯಾಚ್ ಮಾಡ್ಬೋದು. ಮಿನಿಮಮ್ ಕಡಿಮೆ ಅಂತ ಹೇಳಿದರೆ ಒಂದು ಕೋಳಿ 2ರಿಂದ 200 ಒಂದು 40 ದಿವಸದಲ್ಲಿ ಬಂದರೆ ಒಳ್ಳೆಯ ರಿಸಲ್ಟು. ಮತ್ತು ಮಾರ್ಕೆಟ್ ವ್ಯಾರಿತ ಮೇಲೆ ಕೆಳಗೆ ಆದಾಗ ಸ್ವಲ್ಪ 50ರಿಂದ 60 ದಿವಸದ ತನಕ ಕೂಡ ಶೆಡ್ಡಲ್ಲಿ ಕೋಳಿ ಉಳಿತದೆ. ಮತ್ತು ದೊಡ್ಡ ಕೋಳಿಗಳಿಗೆ ಕಾಯಿಲೆ ಏನು ಬರುವಂಥದ್ದೇನಿಲ್ಲ. ಬಿಸಿಲು ತಾಪಮಾನ ಜಾಸ್ತಿ ಆದರೆ ಹಾರ್ಟ್ ಅಟ್ಯಾಕ್ ಆಗುವ ಸಂಭವ ಕೂಡ ಜಾಸ್ತಿ ಇರ್ತದೆ. ಆ ಹೊತ್ತಿನಲ್ಲಿ ನಾವು ಶೆಡ್ಡಿನ ಚಾವಣಿಯ ಮೇಲ್ಗಡೆ ನಾವು ತರಗೆಲೆ ಮತ್ತು ಭತ್ತದ ಹುಲ್ಲು, ಇಲ್ಲದ್ರೆ ತೆರೆಗೆಲೆ ಮತ್ತು ಅಡಿಕೆಯ ಸೋಗೆ ಇಂಥದ್ದನ್ನೆಲ್ಲ ಹಾಕಿ ಬೆಳಿಗ್ಗೆ ಹೊತ್ತಿನಲ್ಲಿ ಸ್ವಲ್ಪ ನೀರು ಸ್ಪ್ರೇ ಮಾಡಿ ಬಿಡ್ತೇವೆ ಸ್ಪ್ರಿಂಕ್ಲರ್ ಮುಖಾಂತರ. ಮತ್ತು ಡೈಲಿ ಆ ಥರ ಮಾಡಿ ಕೋಳಿ ಲಿಫ್ಟ್ ಆಗುವ ತನಕ ಅದೇ ಥರ ಮಾಡಿ ಬಿಸಿಲಿನ ತಾಪಮಾನ ತುಂಬ ಕಡಿಮೆ ಮಾಡಿದರೆ ಕೋಳಿ ಸಾಯುವ ಸಂಭವ ಕೂಡ ಕಡಿಮೆ ಇರ್ತದೆ. ಕೋಳಿ ಬರುವುದು ರಾತ್ರಿ ಹೊತ್ತಲ್ಲೇ ಮತ್ತು ಕೋಳಿ ದೊಡ್ಡದಾದ ಮೇಲೆ ಹೋಗುವುದು ಕೂಡ ರಾತ್ರಿ ಹೊತ್ತಲ್ಲೇ. ಅದು ನಮ್ಮ ಕಂಪನಿಯವರು ಗಾಡಿ ಕೊಟ್ಟು ಕಳಿಸ್ತಾರೆ. ಅವರು ಹೇಳಿದ ಗಾಡಿಗೆ ನಾವು ಲೋಡ್ ಮಾಡಿ ಕೊಡುವಂಥದ್ದು ವ್ಯವಸ್ಥೆ ಜವಾಬ್ದಾರಿ ಕೂಡ ನಮ್ಮದೇ ಆಗಿರ್ತದೆ. ಇದು ಸಣ್ಣ ಮರಿ ಇರುವಾಗ ತುಂಬ ಸೂಕ್ಷ್ಮ ಕೆಲಸ. ರಾತ್ರಿ ಹೊತ್ತು ನಿದ್ದೆ ಬಿಡಬೇಕಾಗ್ತದೆ ತುಂಬ. ಮತ್ತು ಕೋಳಿ ದೊಡ್ಡ ಹೋಗೋದು ಕೂಡ ರಾತ್ರಿ ಹೊತ್ತಲ್ಲ. ಆ ಹೊತ್ತಲ್ಲಿ ನಾವು ತುಂಬ ಅಲರ್ಟ್ ಆಗಿರಬೇಕಾಗ್ತದೆ. ಚಳಿಗಾಲದಲ್ಲಿ ತುಂಬ ಚಳಿ ಕೋಲ್ಡ್ ಆದರೆ ಮರಿಗಳು ಒಂದರ ಮೇಲೆ ಒಂದು ಬಿದ್ದು ಸತ್ತು ಹೋಗೋ ಸಂಭವ ಜಾಸ್ತಿ ಆಗ್ತದೆ. ಆ ಹೊತ್ತಿನಲ್ಲಿ ನಾವು ತುಂಬ ಅಲರ್ಟ್ ಆಗಿರಬೇಕಾದ್ರೆ ಎಷ್ಟು ನಾವು ಬಿಸಿ ಕೊಡ್ತೇವೆ ಅಷ್ಟು ಮರಿಗಳು ಚದುರಿ ಓಡಾಡಿದ್ರಿಂದ ಗ್ರೋತು ಒಳ್ಳೆಯದಾಗಿ ಹೋಗಲಿಕ್ಕೆ ಪ್ರಯೋಜನ ಆಗ್ತದೆ. ನಾವು ನಾನೊಂದು 7 ವರ್ಷ ಆಯಿತು ಕೋಳಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿ. ಸುಮಾರು ನನಗೆ 20,000 ಶೆಡ್ ಮಾಡಲಿಕ್ಕೆ ನನಗೆ ಒಂದು 60ರಿಂದ 80 ಲಕ್ಷ ತನಕ ಖರ್ಚಾಗಿದೆ. ನಾನಿದನ್ನು ಒಂದು 10 ಲಕ್ಷ 20 ಲಕ್ಷ ತನಕ PLD ಬ್ಯಾಂಕಿಂದ 3% ಲೋನ್ ಮುಖಾಂತರ ಮಾಡಿದ್ದೀನಿ. ಬಾಕಿದ್ದೆಲ್ಲ ಇತರ ನ್ಯಾಷನಲ್ ಬ್ಯಾಂಕ್ ಮುಖಾಂತರ ಲೋನ್ ಮಾಡಿಕೊಂಡು ಮೇಂಟೈನ್ ಮಾಡಿಕೊಂಡು ಬರ್ತಿದ್ದೇನೆ. ಇಲ್ಲದ್ರೆ 2% ಕೋಳಿ ಮರಿಗಳು ಸಾಯುವ
ಸಂಭವ ಮಾಮೂಲಿ ಆಗಿರ್ತದೆ. ಅದನ್ನು ನಾವೀಗ ಅದರನೇ ಒಂದು ಪಾಠ ಆಗಿಟ್ಕೊಂಡು ಮೀನು ಸಾಕಾಣಿಕೆ ಮಾಡಬೇಕಂತ ಹೇಳಿ ತೊಟ್ಟಿಯ ರಚನೆ ಮಾಡ್ಕೊಂಡಿದ್ದೇವೆ. ಇನ್ನು ಬರುವ ಸೀಸನಿಗೆ ಮೀನು ಸಾಕಣೆಯನ್ನು ಕೂಡ ಮಾಡುವ ಆಲೋಚನೆಯಲ್ಲಿ ತಯಾರಿಯನ್ನು ಮಾಡ್ತಾಯಿದ್ದೇವೆ. ಅಂದರೆ ಕೋಳಿ ಸತ್ತ ಕೋಳಿಗಳನ್ನು ಸ್ಕಿನ್ ಔಟ್ ಮಾಡಿ ಮೀನುಗಳಿಗೆ ಆಹಾರವಾಗಿ ಕೊಟ್ಟರೆ ಮತ್ತು ಕೋಳಿಯ ಗೊಬ್ಬರ ಕೂಡ ಮೀನುಗಳಿಗೆ ಕೊಟ್ಟರೆ ಅದರಿಂದಲೇ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತದೆ ಎಂಬ ನಮ್ಮ ಒಂದು ಆಲೋಚನೆಯಿಂದ ಈಗ ಗುಂಡಿಯ ತಯಾರಿ ಹಾಗೂ ಟರ್ಪಲ್ ಇದರ ಹೊದಿಕೆಲ್ಲ ತಯಾರಿಯ ಕೆಲಸವನ್ನು ಮಾಡ್ತಿದ್ದೇವೆ. ಇನ್ನು ಬರುವ ಸೀಸನ್ಗೆ ಅದನ್ನು ಕೂಡ ಮೀನು ಸಾಕಾಣಿಕೆ ಕೂಡ ಮಾಡುವ ಯೋಚನೆಯಲ್ಲಿ ಇದ್ದೇವೆ. ಕೋಳಿಗಳಿಗೆ ನಾವು ಸಣ್ಣದಿರುವಾಗ ನಿಪ್ಪಲು ಸಿಸ್ಟಮ್ ಅಂತ ಇದು ಮಾಡ್ತೇವೆ. ಅಂದರೆ ಸಣ್ಣ ಪಾತ್ರೆಯಲ್ಲಿ ಮಾಡಿ ನೀರು ಕೊಡುವುದಾದರೆ ಅದು ಆವಾಗ ಗಲೀಜು ಆಗ್ತದೆ. ಆಗ ನಾವು ಅದನ್ನು ಚೇಂಜ್ ಮಾಡಿ ಕೊಡಲಿಕ್ಕೆ ನಮಗೆ ತುಂಬ ಕಷ್ಟ ಆಗಿರೋದ್ರಿಂದ ನಾವು ನಿಪ್ಪಲ್ ಮುಖಾಂತರ ಸಣ್ಣ ಮರಿಗಳಿಗೆ ನೀರು ಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ. ಸಣ್ಣದಿರುವಾಗ ಫೀಡು ಅಷ್ಟು ಹೋಗುವುದಿಲ್ಲ. ಬೆಳಿಗ್ಗೆಯಿಂದ ಒಂದು ಬೆಳಿಗ್ಗೆ ಹಾಕ್ತೇವೆ. ಆನಂತರ ಕೋಳಿಗಳು ದೊಡ್ಡ ಆಗುವಾಗೆ 6 ದಿವಸಕ್ಕೊಮ್ಮೆ ಜಾಗವನ್ನು ದೊಡ್ಡದು ಮಾಡಿ 15ರಿಂದ 20 ದಿವಸ ಇಡೀ ಶೆಡ್ಡಿಗೆ ಒಂದು ಕೋಳಿ ಮರಿಗಳನ್ನು ಬಿಡುವ ಹಾಗೆ ವ್ಯವಸ್ಥೆ ಮಾಡ್ತೇವೆ. ಆ ಹೊತ್ತಿನಲ್ಲಿ ಫೀಡುವನ್ನು ಹಾಕುವಾಗ ನಾವು ಬೆಳಿಗ್ಗೆ ಮತ್ತು ಸಂಜೆ ಹೊತ್ತು ಹಾಕಬೇಕಾಗ್ತದೆ. ಆ ರೀತಿಯಾಗಿ ಫೀಡಿನ ವ್ಯವಸ್ಥೆಯನ್ನು ಮಾಡ್ತೇವೆ.